ವೀಕೆಂಡ್ ಬಂದ್ರೆ ಸಾಕು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಅನ್ನ ನೋಡೋದಕ್ಕೆ ಬಿಗ್ ಬಾಸ್ ಪ್ರಿಯರು ಕುತೂಹಲದಿಂದ ಕಾಯ್ತಾ ಇರ್ತಾರೆ. ತಮಗಾಗ್ದ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ಈ ವಾರ ಯಾವ ರೀತಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ, ನಮ್ಮ ನೆಚ್ಚಿನ ಸ್ಪರ್ಧಿಯನ್ನ ಯಾವ ರೀತಿ ಹೊಗಳ್ತಾರೆ ಅಂತ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಅದರಂತೆ ಈ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನ ಪ್ರೋಮೋ ರಿಲೀಸ್ ಆಗಿದೆ. ಈ ಒಂದು ಪ್ರೋಮೋವನ್ನ ಕಣ್ತುಂಬಿಕೊಳ್ಳೋದಕ್ಕಾಗಿ ಬೆಳಗಿನಿಂದಲೂ ಕೂಡ ವೀಕ್ಷಕರು ಕಾಯ್ತಾ ಇದ್ರು. ಕೊನೆಗೂ ಪ್ರೋಮೋ ಹೊರಬಿದ್ದಿದೆ. ಪ್ರೋಮೋದಲ್ಲಿ ಒಂದಷ್ಟು ಸುಳಿವುಗಳು ಸಿಗೋದು ವೀಕ್ಷಕರಿಗೆ ಸಹಜ. ಇವತ್ತಿನ ಎಪಿಸೋಡ್ನಲ್ಲಿ ಏನೇನಾಗತ್ತೆ ಅನ್ನೋದರ ಗ್ಲಿಮ್ಸ್ ಅದರಲ್ಲೊಂದಿರುತ್ತೆ. ಹಾಗಾಗಿ ಇವತ್ತಿನ ಎಪಿಸೋಡ್ನ ಬಗ್ಗೆ ಏನೆಲ್ಲ ಕಾತರ ಇತ್ತು, ಆ ಒಂದು ಕಾತರದ ಪ್ರಶ್ನೆಗಳಿಗೆ ಕೆಲವು ಉತ್ತರ ಸಿಕ್ಕಿದೆ. ಇವತ್ತು ಕಿಚ್ಚ ಸುದೀಪ್ ಅವರು ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಅನ್ನೋದು ಪ್ರೋಮೋದಲ್ಲಿ ಗೊತ್ತಾಗಿದೆ. ಸದ್ಯಕ್ಕೆ ನೀವೆಲ್ಲರೂ ಕೂಡ ಬಿಗ್ ಬಾಸ್ ಪ್ರೋಮೋವನ್ನ ಗಮನಿಸಿರ್ತೀರಾ, ಕ್ಲಿಯರ್ ಆಗಿರುತ್ತೆ. ಇವತ್ತು ಮೋಕ್ಷಿತಾ ಹಾಗೇನೆ ತ್ರಿವಿಕ್ರಮ್ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಳೋದು ಪಕ್ಕ ಅನ್ನೋದು ಪ್ರೋಮೋ ನೋಡಿ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ. ಅಂದಹಾಗೆ ಮೋಕ್ಷಿತಾ ಅವರು ಬಿಗ್ ಬಾಸ್ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ರು, ಅವರ ನಿರ್ಧಾರದಂತೆ ನಡ್ಕೊಂಡಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಅವರು ಮಾತನಾಡಿರೋದನ್ನ ಪ್ರೋಮೋದಲ್ಲಿ ನೋಡಬಹುದಾಗಿದೆ. ಮೋಕ್ಷಿತಾ ಅವರು ಎಲ್ರಿಗೂ ಅರ್ಥ ಆಯ್ತಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಆದರೆ ಇಲ್ಲಿ ಅವರೇ ಬಿಗ್ ಬಾಸ್ ಆಟವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇನ್ನೊಬ್ರು ಬಿಗ್ ಬಾಸ್ ಆಟವನ್ನ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಆಟವನ್ನ ಆಡ್ತಿದ್ದಾರೆ. ಆದ್ರೆ ಅವರಿಗೆ ಬಿಗ್ ಬಾಸ್ ನಿಯಮಗಳಿಗೆ, ಬಿಗ್ ಬಾಸ್ಗೆ ಗೌರವ ಕೊಡಬೇಕನ್ನೋದೇ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ತ್ರಿವಿಕ್ರಮ್ ಅವರಿಗೆ ಒಂದು ಹೇಳಿಕೆಯನ್ನ ಕೊಡುವಂತಹದನ್ನ ಪ್ರೋಮೋದಲ್ಲೇ ಗಮನಿಸಬಹುದಾಗಿದೆ. ಟೋಟಲಿ ಇವತ್ತಿನ ಸಂಚಿಕೆಯಲ್ಲಿ ಮೋಕ್ಷಿತಾ ಅವರಿಗೆ ಹಾಗೇನೆ ತ್ರಿವಿಕ್ರಮ್ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಳೋದು ಪಕ್ಕ ಅನ್ನೋದು ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ. ಈ ಪ್ರೋಮೋ ಹೊರಬೀಳ್ತಾ ಇದ್ದಂತೆ ವೀಕ್ಷಕರು ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕಿಚ್ಚ ಅವರ ವಿರುದ್ಧವೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕಿಚ್ಚನ ಪಂಚಾಯಿತಿಗೆ ಬಗ್ಗೆ ಒಂದಷ್ಟು ವೀಕ್ಷಕರಲ್ಲಿ ಆರಂಭದಿಂದಲೂ ಕೂಡ ಅಸಮಾಧಾನ ಇದೆ. ಪಕ್ಷಪಾತ ಮಾಡ್ತಾರೆ. ಕೆಲವು ಸ್ಪರ್ಧಿಗಳಿಗೆ ಏನೂ ಕೂಡ ಹೇಳಲ್ಲ. ಒಗ್ರೆ ಮಂಜು ಇರ್ಬೋದು, ಗೌತಮಿ ಇರ್ಬೋದು, ಇಂಥವರಿಗೆ ಏನೂ ಕೂಡ ಹೇಳಲ್ಲ. ಆದರೆ ಕೆಲವರನ್ನ ಕಿಚ್ಚ ಸುದೀಪ್ ಅವರು ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ ಅನ್ನೋ ಆರೋಪ ಆರಂಭದಿಂದಲೂ ಇದೆ. ಇವತ್ತು ಪ್ರೋಮೋ ರಿಲೀಸ್ ಆಗ್ತಾ ಇದ್ದಂತೆ ಕೂಡ ಇದೇ ರೀತಿಯಾದಂತಹ ಕಮೆಂಟ್ಗಳನ್ನು ಹಾಕಿ ಕಿಚ್ಚನ ಒಂದಷ್ಟು ಪ್ರಶ್ನೆಗಳಿಗೆ ವೀಕ್ಷಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮೋಕ್ಷಿತಾ ಅವರಿಗೆ ಇವತ್ತು ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಳೋದು ಪಕ್ಕ ಅನ್ನೋದು ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಮೋಕ್ಷಿತಾ ಅವರಿಗೆ ಕ್ಲಾಸನ್ನು ತೆಗೆದುಕೊಳ್ಳೋದು ಸರಿಯಲ್ಲ. ಯಾಕಂದರೆ ಅದು ಅವರ ವೈಯಕ್ತಿಕ ನಿರ್ಧಾರ. ಅವರು ವೈಯಕ್ತಿಕ ನಿರ್ಧಾರಕ್ಕೆ ಗೌರವವನ್ನು ಕೊಡಬೇಕು. ಕಿಚ್ಚ ಸುದೀಪ್ ಅವರು ಯಾವಾಗಲೂ ವೀಕೆಂಡ್ನಲ್ಲಿ ಹೇಳ್ತಾರೆ ವೈಯಕ್ತಿಕ ಆಟ ಇದು ಅಂತ. ಹೀಗಿರುವಾಗ ಇಲ್ಲಿ ಯಾಕೆ ಆ ರೀತಿ ಅವರಿಗೆ ಬೈಬೇಕು, ಅವರಿಗೆ ಬೈಯುವಂತಹ ಅವಶ್ಯಕತೆ ಇರೋದಿಲ್ಲ, ಅಥವಾ ಅವರಿಗೆ ಕ್ಲಾಸನ್ನು ತೆಗೆದುಕೊಳ್ಳುವಂತಹ ಅವಕಾಶ ಇರಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಏನೆಲ್ಲ ಕಮೆಂಟ್ಗಳ ಮೂಲಕ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ, ವೀಕ್ಷಕರು ಯಾವ ರೀತಿ ಅಸಮಾಧಾನ ಹೊರ ಹಾಕ್ತಿದ್ದಾರೆ ಅನ್ನೋದನ್ನು ನೋಡೋಣ. ಮೋಕ್ಷಿತಾ ಬಿಗ್ ಬಾಸ್ ನಿಯಮ ಉಲ್ಲಂಘಿಸಿದ್ರೆ ಅವಳನ್ನ ಹೊರಗೆ ಹಾಕಿ, ಆದರೆ ಅವಳ ನಿರ್ಧಾರ ತಪ್ಪು ಅಂತ ಹೇಳುವ ಅಧಿಕಾರ ಯಾರಿಗೂ ಇಲ್ಲ. ಅದು ಅವಳ ವ್ಯಕ್ತಿತ್ವ, ಸ್ವಾಭಿಮಾನದ ಪ್ರಶ್ನೆ. ಈ ಆಟ 3 ತಿಂಗಳ ಆಟಕ್ಕಿಂತ ಬದುಕು ದೊಡ್ಡದು. ಈ 3 ತಿಂಗಳು ಏನು ಆಟ ಇದೆ ಅದಕ್ಕಿಂತ ಬದುಕು ದೊಡ್ಡದು. ಹಾಗಾಗಿ ಆಕೆಯ ನಿರ್ಧಾರವನ್ನ ಪ್ರಶ್ನೆ ಮಾಡುವಂಥ ಅಧಿಕಾರ ಯಾರಿಗೂ ಕೂಡ ಇಲ್ಲ ಅಂತ ಒಬ್ರು ಕಮೆಂಟ್ ಅನ್ನ ಹಾಕಿದ್ದಾರೆ. ಸುದೀಪ್ ಅವರೇ, ನಮಗೆ ನಿಮ್ಮ ಕೆಲವು ನಿರ್ಧಾರಗಳ ಬಗ್ಗೆ ಗೌರವ ಇಲ್ಲ. ಈ ನಡುವೆ ನಿಮ್ಮ ಮೇಲೆ ಗೌರವ ಕಡಿಮೆ ಆಗೋ ಹಾಗೆ ಮಾಡ್ಕೋತಾ ಇದ್ದೀರಾ. ಇದು ಯಾವುದೋ ಕಿತ್ತು ಹೋಗಿರೋ ಬಿಗ್ ಬಾಸ್ ಇಂದ ಅಂತ ಒಂದಷ್ಟು ಜನ ಕಮೆಂಟ್ ಅನ್ನ ಹಾಕಿದ್ದಾರೆ. ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಮುಖವಾಡ ಹಾಕಿರುವವರ ಬಳಿ ಸಹಾಯಕ್ಕೆ ಅಂಗಲಾಚುವ ಬದಲು ಮುಖವಾಡ ಹಾಕದಿರೋದೇ ಉತ್ತಮ. ಮೋಕ್ಷಿತಾ, ನಿಮ್ಮ ನಿರ್ಧಾರ ಸಂಪೂರ್ಣ ಸರಿ ಇದೆ ಅಂತ ಕಮೆಂಟ್ ಅನ್ನ ಹಾಕಿದ್ದಾರೆ. ರೆಸ್ಪೆಕ್ಟ್ ಹೇಗೆ ಕೊಡಬೇಕು? ಮೋಕ್ಷಿತಾ ಆಡುವಾಗ ಧನರಾಜ್ ಬೇಡ, ಗೌತಮಿ ಆಡುವಾಗ ಧನರಾಜ್ ಬೇಕು. ಇದು ಯಾವ ನ್ಯಾಯ? ನಾನು ಮೋಕ್ಷಿತಾ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ. ಗೌತಮಿ ಆಡುವಾಗ ಧನರಾಜ್ ಆಚೆ ಇರಬೇಕಾಗಿತ್ತು. ಆಗ ಗೌತಮಿ ಹೋಗಿ ಮೋಕ್ಷಿನ ಕೇಳಬೇಕಿತ್ತು. ಆಗ ಗೇಮ್ ಚೆನ್ನಾಗಿರ್ತಿತ್ತು ಅಂತ ಕಮೆಂಟನ್ನು ಹಾಕಿದ್ದಾರೆ. ಕೆಲವರು ಮೋಕ್ಷಿತಾ ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳಿ ಅಂತ ಮೋಕ್ಷಿತಾ ವಿರುದ್ಧವಾಗಿ ಕೂಡ ಕಮೆಂಟ್ ಮಾಡಿದ್ದಾರೆ. ಇವತ್ತು ನೀವೇನಾದರೂ ಮೋಕ್ಷಿತಾಗೆ ಕ್ಲಾಸನ್ನು ತೆಗೆದುಕೊಂಡ್ರೆ ಅದು ನಿಜವಾಗ್ಲೂ ತಪ್ಪು. ಮೋಕ್ಷಿತಾ ಅವರ ನಿರ್ಧಾರ ಸರಿಯಾಗಿದೆ ಅಂತ ಬಹುತೇಕರು ಕಮೆಂಟನ್ನು ಹಾಕಿದ್ದಾರೆ. ಸೊ ಇವತ್ತು ಏನೇನಾಗತ್ತೆ ಅನ್ನೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಆ ಒಂದು ಎಪಿಸೋಡನ್ನು ನೋಡೋದಕ್ಕೆ. ಇವತ್ತಿನ ಎಪಿಸೋಡ್ನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.